ನಿಮ್ಗೇನ್ರಿ ಮಾಡಿತ್ತು? ಇದ್ ನ್ಯಾಯನ? ಅರಿವಿರೋ ನೀವೇ ಈ ತರ ಮಾಡ್ತಿರಲ್ಲ, ಇದ್ ಸರಿನಾ? ಏನ್ ಸರಿ ಇಲ್ಲ ರೀ. ಆ ಗಿಡ ನಿಮ್ಗೇನ್ರಿ ಮಾಡಿತ್ತು? ಅದ್ನ್ಯಾಕ್ ತುಳ್ದೋಗ್ತೀರಾ? ಗಿಡನ್ ತಾನೇ ತುಳ್ದೆ, ನಿನ್ನ ಅಲ್ವಲ್ಲ ಮುಚ್ಕೊಂಡು ಹೋಗೋ. ರೀ, ತಾವ್ ಹೇಳೋದು ಸರಿಯಲ್ಲ. ನಾವ್ ಒಬ್ಬೊಬ್ರು ಒಳ್ಳೆ ಕೆಲ್ಸ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಮರದಿಂದ ನಾವ್ ಅನ್ಭವಿಸೋ ಫಲ ತುಂಬಾ ಜಾಸ್ತಿ. ಮರದಿಂದ ನಾವ್ ಬಾಳ್ತೀವಿ. ಏನು? ಒಂದು ಮರದಿಂದ ನಾವು ಬಾಳ್ತೀವ? ಹೌದ್ರಿ, ಮರ ಮನುಷ್ಯನ್ಗಿಂತ ಶ್ರೇಷ್ಠವಾದದ್ದು. ಅದು ನಾವು ಉಸಿರಾಡೋದಿಕ್ಕೆ ಪ್ರಾಣವಾಯು ನೀಡುತ್ತೆ, ಈ ಊರ್ಗೆ ಅಂದ ಕೊಡುತ್ತೆ, ನೆರಳು ಕೊಡುತ್ತೆ, ತರಕಾರಿ ಕೊಡುತ್ತೆ, ಹಣ್ಣು ಕೊಡುತ್ತೆ, ಜೊತೆಗೆ ಒಣಗಿದ್ಮೇಲೆ ನಮ್ ಮನೆಗೆ ಕಿಟಕಿ ಮತ್ತು ಬಾಗ್ಲಾಗುತ್ತೆ, ಮತ್ತೆ ಸೌದೆ ಆಗತ್ತೆ. ಆ ಸೌದೆ ಸುಟ್ಮೇಲೆ ಇದ್ಲಾಗತ್ತೆ, ಆ ಇದ್ಲು ಬೂದಿ ಆಗತ್ತೆ, ಆ ಬೂದಿನೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಇಷ್ಟು ಸಾಕಾ? ಇನ್ನೇನಾದ್ರೂ ಹೇಳ್ಬೇಕಾ? ತಪ್ಪಾಯ್ತು, ಕ್ಷಮಿಸ್ಬಿಡು ತಮ್ಮ. ಪರವಾಗಿಲ್ಲ ರೀ, ಆದ್ರೆ ತಮ್ಮಲ್ಲಿ ಒಂದ್ ಮನ್ವಿ, ನಿಮ್ ಜೀವಮಾನದಲ್ಲಿ ಒಂದು ಸಸಿನಾದ್ರೂ ನೆಟ್ಟು ಅದನ್ನ ಸಾಕಿ. ಅಣ್ಣ, ಏನಾದ್ರೂ ಬೇಡವಾಗಿರೋ ಪೇಪರ್ ಅಥವಾ ಅಟ್ಟೆ ಇದ್ರೆ ಕೊಡೋಣ. ಹಾಗೆ ಸ್ವಲ್ಪ ಪೆನ್ನು. ಅಣ್ಣ, ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಗಮ್ಮು ಅಥವಾ ಪೇಸ್ಟ್ ಇದ್ರೆ ಕೊಡೋಣ. ತುಂಬಾ ಧನ್ಯವಾದ ಅಣ್ಣ. ಬುದ್ಧಿ ಕೂಡ ಮನುಷ್ಯನಿಗಿಲ್ಲ. ಪಾರ್ಟಿಲಿ ಜಾಸ್ತಿ ಆಗೋಯ್ತು, ಕಣ್ಣೆಲ್ಲ ಬ್ಲರ್ ಆಗ್ತಾ ಇದೆಯಲ್ಲ, ಕಾಣಿಸ್ತಾನೆ ಇಲ್ಲ. ಯಾರೇ? ನಾನು ಸಂತೋಷಣ. ಇಷ್ಟೊತ್ತಲ್ಲಿ ಏನೋ ಮಾಡ್ತಿದ್ಯಾ? ಹೋಗಿ ಮಲ್ಗೋ. ಅಣ್ಣ, ಬೇಗ ಕೆಲ್ಸ ಮುಗಿಸಿ ಓದೋಣ ಅಂತ. ಟೈಮ್ ಈಗಾಗಲೇ 4:15. ಓದು ಬೇರೆ ಓದ್ತೀಯ ನೀನು? ನೀನು ಓದಿ IAS IPS ಆಫೀಸರ್ ಆಗೋದು ಅಷ್ಟರಲ್ಲೇ ಇದೆ. ನಿನ್ನ ನನ್ನ ಮನೆ ಕೆಲಸಕ್ಕೆ ಇಟ್ಟಿರೋದು, ಓದೋದಿಕ್ಕಲ್ಲ. ನನ್ನ ಕಣ್ಣು ಮುಂದೆ ಯಾರು ಓದ್ ಕೂಡ್ದು. ಹೋಗೋ ಮಲ್ಕ.
ಕೂತಿದ್ಯಾ ಕೂತ್ಕೊಂಡು? ಕಾಫಿ ಲೋಟಗಳೆಲ್ಲ ಹಾಗೆ ಬಿದ್ದಿದೆ, ತೊಳೆದೇ ಇಲ್ಲ. ಇಲ್ಲ ಅಜ್ಜಮ್ಮ, ಆಗ್ಲೇ ಎಲ್ಲ ತೊಳ್ದೇ ಇದ್ದೀನಿ. ಏನ್ ತೊಳ್ದಿದ್ಯಾ? ಹೋಗ್ ನೋಡು. ಎಲ್ಲ ತೊಳ್ದೇ ಇದೆಯಲ್ಲ. ಅಜ್ಜಮ್ಮ, ಏನು? ಎಲ್ಲ ತೊಳ್ದಿದ್ದೀನಿ ಅಜ್ಜಮ್ಮ. ಏನ್ ತೊಳ್ದಿದ್ಯಾ? ನಡಿ, ನಾನ್ ತೋರ್ಸ್ತೀನಿ ಏನ್ ತೊಳ್ದಿದ್ಯಾ ಅಂತ. ನಡಿ. ಎಲ್ಲ ತೊಳ್ದಿದ್ದೀನಿ ಅಜ್ಜಮ್ಮ. ಏನ್ ತೊಳ್ದಿದ್ಯಾ? ಎಲ್ಲ ಸುಮ್ನೆ ಜೋಡಿಸ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಯಾ ತೊಳ್ದಿದ್ದೀನಿ ಅಂತ? ತೊಳಿ ಮತ್ತೆ. ತೊಳಿ. ಅಜ್ಜಮ್ಮ, ನೀವು ನನ್ನನ್ನು ಸುಟ್ಟಾಕಿದ್ದಿದ್ರು ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಉಸಿರಿಗಿಂತ ಮೇಲಾಗಿರೋ ಈ ಕನ್ನಡನೇ ಸುಟ್ಟಾಕ್ತಿದ್ದೀರಲ್ಲ, ಇದ್ ನ್ಯಾಯನ ಹೇಳಿ ಅಜ್ಜಮ್ಮ. ಲಕ್ಷ್ಮಿ ಅಣ್ಣ, ಕನ್ನಡ ಅಣ್ಣ, ಕನ್ನಡ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಕನ್ನಡನ ಅಷ್ಟು ಸುಲಭವಾಗಿ ಯಾರು ಸುಡಕ್ಕಾಗಲ್ಲ ಲಕ್ಷ್ಮಿ. ಅದನ್ ಸುಟ್ರುನು ಅದು ಕರ್ಗೋಗಕ್ಕೆ ಅದು ಕಾಗ್ದ ಅಲ್ಲ. ಅದನ್ ಸುಟ್ರುನು ಮತ್ತೆ ಮತ್ತೆ ಎದ್ಬರೋ ಫೀನಿಕ್ಸ್ ಪಕ್ಷಿಗಿಂತ ಶ್ರೇಷ್ಠವಾದದ್ದು ನಮ್ ಕನ್ನಡ. ಸರಿಯಾಗಿ ಹೇಳ್ದೆ ಸೂರ್ಯ, ಸರಿಯಾಗಿ ಹೇಳ್ದೆ. ನೀನ್ ಯಾವಾಗ್ಲೂ ಬಂದೆ, ಇಲ್ಲೇನ್ ಮಾಡ್ತಾ ಇದ್ಯಾ? ಬಾರ ಒಳಗೆ. ಅಕ್ಕ, ನಿಮ್ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಕ್ಕ. ಅದಕ್ಕೆ ಅಕ್ಕ ಕೇಂದ್ರ ಸರ್ಕಾರ ಇಂಥ ಮಕ್ಕಳಿಗೆ 27% ರಿಸರ್ವೇಶನ್ ಕೊಡುತ್ತೆ. ಇಲ್ಲ ಅಂದ್ರೆ ಇವೆಲ್ಲ ಮುಂದೆ ಬರೋದು ತುಂಬಾ ಕಷ್ಟ. ನಿನ್ಗೆ ಎಷ್ಟ್ ಹೇಳಿದ್ರೆ ಬುದ್ಧಿ ಬರಲ್ಲ. ನಿಮ್ಮಂತ ಹುಮ್ಮಸ್ಸಿರೋ ಮಕ್ಕಳು ನಮ್ಮ ದೇಶಕ್ಕೆ ಮುಖ್ಯ. ಯಾವುದೇ ಕಷ್ಟ ಬಂದ್ರು ಎದುರಿಸಿ ಮುಂದೆ ಬರ್ಬೇಕು. ಒಳ್ಳೇದಕ್ಕಾಗಿ ನಮ್ ಪ್ರಾಣ ಇರೋವರೆಗೂ ಪ್ರಯತ್ನ ಪಡ್ಬೇಕು, ಸಾಯೋವರೆಗೂ ದುಡಿಬೇಕು. ನೀವು ಮಾತ್ರ ಅಲ್ಲ, ನಿಮ್ ತರ ಇರೋ ಎಲ್ಲಾ ಮಕ್ಕಳು ಈ ದೇಶದ ಬದಲಾವಣೆಗೆ ಕಾರಣ ಆಗ್ಬೇಕು. ರೀ ರೀ, ಅಜ್ಜಮ್ಮ, ತಾತ ನಿದ್ರೆ ಮಾಡ್ತಿದ್ದಾರೆ. ನೀನ್ ಸುಮ್ನಿರ, ನನಗ್ ಗೊತ್ತಿದೆ. ರೀ ರೀ, ಏನೇ ಮಾತ್ರೆ ತಗೊಳ್ದೆ ನಂಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ತಗೊಳ್ರಿ. ಹೋಗೆ, ನಿನ್ ಕೈನಲ್ಲಿ ಮಾತ್ರೆ ತಿನ್ನೋದಕ್ ನಂಗೆ ಇಷ್ಟ ಇಲ್ಲ. ಹೋಗೆ. ಮಾತ್ರೆ ತಗೊಂಡ್ರೆ ತಗೊಂಡ್ರಿ, ಇಲ್ಲ ಅಂದ್ರೆ ಸಾಯ್ರಿ. ತಾತ, ಯಾಕ್ ಮಾತ್ರೆ ಬೇಡ ಅಂದ್ರಿ? ಬೇಡ, ಅವಳ ಕೈನಲ್ಲಿ ಮಾತ್ರೆ ತಗೊಂಡ್ ಬದುಕೋದಕ್ಕಿಂತ ಸಾಯೋದ್ ಮೇಲು. ಹಾಗೆ ಹೇಳ್ಬೇಡಿ ತಾತ, ಅಜ್ಜಮ್ಮ ಏನೋ ಕೋಪದಲ್ಲಿ ಹಾಗೆ ಹೇಳ್ಬಿಟ್ರು. ನಿಂಗ್ ಗೊತ್ತಿಲ್ಲ ಕಣ ಅವಳ ಕೆಟ್ಟ ಬುದ್ಧಿ.
ಅದಕ್ಕೆ ನಾನು ಅವಳಿಂದ ದೂರ ಇದ್ದದ್ದು. ಏನೋ ನನ್ ಮಗ ಬಲವಂತ ಮಾಡ್ದ ಅಂತ ಇಲ್ಲಿಗೆ ಬಂದೆ. ಇಲ್ದೆ ಹೋಗಿದ್ರೆ ಆ ಎಸ್ಟೇಟ್ ನಲ್ಲೇ ಆರಾಮಾಗಿರ್ತಿದ್ದೆ. ತಾತ ಮೊದ್ಲು ಮಾತ್ರೆ ತಗೊಳ್ಳಿ, ಅವಾಗ್ಲೇ ನಿಮ್ ಮೈ ಸರಿಯಾಗದು. ಬೇಡ ಕಣ, ಬೇಡ. ಅಪ್ಪ, ನೀವ್ ಯಾವಾಗ ಬದಲಾವಣೆ ಆಗೋದು? ಬೆಳಿಗ್ಗೆ ಅಮ್ಮನ ಬೈತಾ ಇದೀರಲ್ಲ ನೀವು. ಅಲ್ಲ ಕಣ, ಅವಳು ಸುಮ್ನೆ ನೀವು ಅಮ್ಮ ಹೇಳಿದ್ರೆ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಎಸ್ಟೇಟ್ ಹೋಗ್ತಾ ಇರ್ಬೇಕಷ್ಟೇ. ವಾಟ್ ಇಸ್ ದಿಸ್ ನ್ಯೂಸೆನ್ಸ್? ತಾತ, ಸಂತೋಷನ ಏನೋ ಕೋಪದಲ್ಲಿ ಆತರ ಹೇಳ್ಬಿಟ್ರು, ನೀವು ಬೇಜಾರ್ ಮಾಡ್ಕೋಬೇಡಿ ತಾತ. ಬೈ ಮುಚ್ಚ. ಯಾರು ಬಂದ್ ಏನ್ ಬೈದ್ಬಿಟ್ಟು ಹೋದ್ರು ಅವ್ರು ಕೋಪದಲ್ಲಿದ್ದಾರೆ, ಟೆನ್ಷನ್ ಅಲ್ಲಿ ಇದ್ದಾರೆ. ನೀನೇನ್ ಊಟಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತೀಯೋ ಇಲ್ವೋ? ಅದು ಕಳ್ಳ ತಾತ. ಯಾವಾಗ ಬೆಂಕಿ ಉರಿತಾ ಇದ್ಯೋ ನೀರ್ ಹಾಕಿ ಆರ್ಸೋದ್ ಬಿಟ್ಟು ಅದ್ರ ಮೇಲೆ ಬೆಂಕಿ ಉರಿಯೋ ತರ ಎಣ್ಣೆ ಹಾಕ್ಬಾರ್ದು ಅಂತ ನಮ್ಮ ಅಪ್ಪ ನಂಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಆತರ ಹೇಳ್ದೆ ತಾತ. ತಗೊಳ್ಳಿ ತಾತ ಮಾತ್ರೆನಾ. ನೀನ್ ಯಾಕೋ ನನ್ನ ಮಗನ ಹುಟ್ಲಿಲ್ಲ. ಶ್ರೀಮಂತರ ಮನೆಯೆಲ್ಲ ಹಾಳು ಮಾಡೋದಕ್ಕೆ ಇಂಥ ಮಕ್ಕಳು ಹುಟ್ಟುಬಿಡ್ತಾರೆ. ತಾತ ಸಮಾಧಾನವಾಗಿರಿ ತಾತ, ಮಾತ್ರೆನ ತಗೊಳ್ಳಿ ತಾತ. ತಗೊಳ್ಳಿ ತಾತ. ಸೂರ್ಯ, ತಾತ ಬಾತ್ರೂಮ್ ಕರ್ಕೊಂಡು ಹೋಗು. ಬನ್ನಿ ತಾತ. ಮೆತ್ತಿಗೆ ಬನ್ನಿ ತಾತ, ಮೆತ್ತಿಗೆ.